ಟಿಪ್ಪುನು ಕೂಡ ಗೌರವ ಕೊಟ್ಟ. ಅದಕ್ಕೆ ನಾನು ಚಾಲೆಂಜ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ, ಸತ್ಯ ಹೇಳಕ್ಕೆ ನನಗೇನು ಭಯ ಇಲ್ಲ. ಇವತ್ತು ಕೂಡ ಒಬ್ಬ ಕೆಳವರ್ಗದ ಅಸ್ಪೃಶ್ಯ ಬಂದ್ರೆ ಮುಸಲ್ಮಾನ ಮುಲ್ಲಾ ತನ್ನ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡಿಸ್ತಾನ, ಅವಾಗ ಕ್ರಿಶ್ಚಿಯನ್ ಪಾದ್ರಿ ತನ್ನ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡಿಸ್ತಾನ, ಸ್ವಾಮಿಗಳು ತಮ್ಮ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ಸಕ್ ಅವಕಾಶ ಕೊಡ್ತಾರ? ಫಸ್ಟ್ ಮನುಷ್ಯರಾಗ್ರಯ್ಯ, ದೇವರೇನ್ರಿ ಆಗ್ತೀರಿ? ಫಸ್ಟ್ ಮನುಷ್ಯರಾಗ್ರಿ. ಮನುಷ್ಯರನ್ನ ಮನುಷ್ಯರಾಗಿ ಕಾಣದೇ ಇರುವಂತ ನಿನ್ನದೊಂದು ಧರ್ಮ, ಅದಕ್ಕೊಂದು ಗೌರವ ಬೇರೆ. ಅದಕ್ಕೆ ಎಲ್ಲಾ ಧರ್ಮಕ್ಕಿಂತ ದೊಡ್ಡ ಧರ್ಮ ಮಾನವ ಧರ್ಮ. ಆ ಧರ್ಮವನ್ನ ತುಂಬಾ ಜನ ಸಾರೋಗಿದ್ದಾರೆ. ಅದನ್ನು ಅನುಸರಿಸಿದವನೇ ಟಿಪ್ಪು ಸುಲ್ತಾನ. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಅದನ್ನು ಅನುಸರಿಸಿದವನೇ ಟಿಪ್ಪು ಸುಲ್ತಾನ. ಒಂದಲ್ಲ, ಟಿಪ್ಪು ಬಗ್ಗೆ ಹೇಳ್ತಾ ಹೋದ್ರೆ ನೂರಾರು ಘಟನೆಗಳಿದಾವೆ, ನೂರಾರು, ಒಂದಲ್ಲ. ಆತ ಮಾಡಿದಂಥದ್ದು, ಹೌದಾ, ಬರೀ ಆತ ಒಬ್ಬ ರಾಜ ಅಷ್ಟೇ ಆಗಿರಲಿಲ್ಲ, ವಿದ್ವಾನ್ ಆಗಿದ್ದ. ಹೌದಾ, ನಾವೆಲ್ಲ ಮದುವೆ ಆದ್ರೆ ಹೋಗಿ ಗಿಫ್ಟ್ ಕೊಡ್ತೀವಿ. ನಾನು ನೋಡ್ತಿರ್ತೀನಿ ಮಾಸ್ಟರ್ಗಳನ್ನ, ವಿದ್ಯಾರ್ಥಿಗಳನ್ನ ನೋಡಿ, ಅಯ್ಯೋ ಕೂಶೆ ನೀವೆಲ್ಲ ಓದ್ಬೇಕಾಗಿತ್ತ ಅಂತೀನಿ. ಯಾಕಂದ್ರೆ ರಾಧಾಕೃಷ್ಣನ್ ಹೋಗಿ ಗಿಫ್ಟ್ ಕೊಡ್ತಾವ ಗಂಡ ಹೆಂಡತಿಗೆ. ಈಗ ರಾಧಾಕೃಷ್ಣ ಧಾರಾವಾಹಿ ಬೇರೆ ನೋಡ್ತದೆ, ಹೆಣ್ಮಕ್ಳು ಕಲೆ ಬಿದ್ದು ನೋಡ್ತಿರ್ತಾವ. ರಾಧಾಕೃಷ್ಣ ಯಾರಂತ ಗೊತ್ತಿಲ್ಲ ಇವರಿಗೆ. ಅತ್ತೆಕಿ ರಾಧಾ ಕೃಷ್ಣ ಅತ್ತಿನ ಓಡಿಸಿ ಬಂದ್ಬಿಟ್ಟ. ಅಂತ ಫೋಟೋ ನೀವು ಮದುವೆಯಲ್ಲಿ ಗಿಫ್ಟ್ ಕೊಡ್ತೀರಿ ಅಂದ್ರೆ ಏನ್ ಆದರ್ಶ ಹೇಳ್ತೀರಿ ಅವರಿಗೆ? ಹೆಂಡತಿ ಬಿಟ್ಟು ಅತ್ತಿ ಓಡಿಸ್ಕೊಂಡು ಹೋಗ್ಬೇಕಂತ ಅರ್ಥನ? ತಿಳ್ಕೋಬೇಕು ಹಿನ್ನೆಲೆ ಯಾವಾಗ್ಲೂ ಏನು ಕೊಡಬೇಕು ಅಂತ. ಹೈದರಾಲಿ ಅನಕ್ಷರಸ್ಥ ಮಗ ಮದುವೆ ಆದಾಗ ಟಿಪ್ಪು ಗಿಫ್ಟ್ ಕೊಡ್ತಾನೆ. ಏನ್ ಗಿಫ್ಟ್ ಕೊಡ್ತಾನೆ? ರಾಜ್ಯ ಗಿಫ್ಟ್ ಕೊಡ್ಲಿಲ್ಲ, ಕಿರೀಟ ಗಿಫ್ಟ್ ಕೊಡ್ಲಿಲ್ಲ, ಖಡ್ಗ ಗಿಫ್ಟ್ ಕೊಡ್ಲಿಲ್ಲ, 3000 ಒತ್ತಿಗಳಿರುವಂತ ಗ್ರಂಥಾಲಯವನ್ನು ಗಿಫ್ಟ್ ಕೊಡ್ತಾನೆ. 3000 ಪುಸ್ತಕಗಳಿರುವಂತಹ ಗ್ರಂಥಾಲಯವನ್ನೊಬ್ಬ ಅನಕ್ಷರ ಹೈದರಾಲಿ ಕೊಡ್ತಾನೆ. ಯಾಕಂದ್ರೆ ನಾನು ಓದಿಲ್ಲ ಅನ್ನುವಂತ ಕೊರಗಿತ್ತು. ಅದಕ್ಕೆ ಟಿಪ್ಪುಗೆ ಎಲ್ಲವನ್ನು ಓದಿಸ್ತಾನೆ. ಅರಬ್ಬಿ ಓದಿಸ್ತಾನೆ, ಫ್ರೆಂಚ್ ಓದಿಸ್ತಾನೆ, ಇಂಗ್ಲಿಷ್ ಓದಿಸ್ತಾನೆ, ಕನ್ನಡ ಓದಿಸ್ತಾನೆ, ಎಲ್ಲವನ್ನು ಓದಿಸ್ತಾನೆ. ಜ್ಞಾನದಿಂದ ಮಾತ್ರ ಸಮಾಜವನ್ನು ಆಳಲು ಸಾಧ್ಯ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಜ್ಞಾನನೇ ಇವತ್ತು ಸಮಾಜವನ್ನು ಆಳ್ತಿರೋದು. ಅದಷ್ಟು ವಾದ ಮಾರ್ಕ್ಸ್ ವಾದ ನಾವೆಲ್ಲ ನೋಡ್ತೀವಿ. ಒಂದು ವಾದ ಇಟ್ಕೊಂಡು ರಷ್ಯಾನೇ ಕಟ್ಟಿದ್ರು, ಒಂದು ವಾದ ಇಟ್ಕೊಂಡು ಚೀನಾನೇ ಕಟ್ಟಿದ್ರು, ಆ ವಾದ ಇಟ್ಕೊಂಡು ಕ್ಯೂಬಾನೇ ಕಟ್ಟಿದ್ರು. ಅದಕ್ಕೆ ಅಲ್ಲಿ ಜಾತಿ ಇಲ್ಲ, ಪಂಥ ಇಲ್ಲ. ನಾವು ಏನ್ ಇಟ್ಕೊಂಡು ಕಟ್ತಾ ಇದ್ವಿ? ಮನುಸ್ಮೃತಿ ಇಟ್ಕೊಂಡು ಕಟ್ತಾ ಇದ್ವಿ ದೇಶನ. ಭಗವದ್ಗೀತೆ ಇಟ್ಕೊಂಡು ಕಟ್ತಾ ಇದ್ವಿ. ಅದಕ್ಕೆ ನಾ ಮೇಲು ನೀ ಕೀಳು, ನಾನು ಸಣ್ಣವ ನೀ ದೊಡ್ಡ, ಬಡಿದಾಡಿ ಸಾಯ್ತೀವಿ. ಅದಕ್ಕೆ ಸರ್ ಹೇಳ್ತಿದ್ರು, ಗೋಡೆಗಳನ್ನ ಕಟ್ಟಿದ್ದಾರೆ, ಆ ಗೋಡೆಗಳನ್ನ ಕೆಡಬೇಕು ಅಂತ. ಖಂಡಿತವಾಗಲು ಗೋಡೆಗಳನ್ನ ಕೆಡುವ ಅವಶ್ಯಕತೆ ತುಂಬಾ ಇದೆ ಈ ದೇಶದಲ್ಲಿ. ಅಂತ ಗೋಡೆಗಳು ಇಲ್ಲಾರ್ದಂಗನೆ ದೇಶ ಕಟ್ಟದವನು ಏನಪ್ಪಾ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅಂತ ನಾವಿಲ್ಲಿ ಗಮನಿಸಬೇಕು. ಗೋಡೆಗಳನ್ನ ಇಲ್ದಂಗೆ ಆತ ದೇಶವನ್ನ ಕಟ್ಟಿದ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಷ್ಟು ಮಟ್ಟಿಗೆ ಟಿಪ್ಪು ಮುಂದುವರೆದಿದ್ದ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಮುಂದುವರೆದಿದ್ದ. ಅವತ್ತು ಫ್ರಾನ್ಸ್ ಅಲ್ಲಿ ಸ್ನೇಹಿತರಿದ್ರಿ, ಫ್ರಾನ್ಸ್ ಅಲ್ಲಿ ಅವತ್ತು 1789 ಕ್ರಾಂತಿ ಅಂದ್ರೆ ರಾಜಪ್ರಭುತ್ವ ವಿರುದ್ಧ ನಡೆದಂತ ಕ್ರಾಂತಿಯಿಂದ ಸ್ಪಿರಿಟ್ಗೊಂಡು ಅಲ್ಲಿ ಜಾಕೋಬಿಯನ್ನರು ಅನ್ನುವಂತಹ ಒಂದು ಸಂಘಟನೆ ಇತ್ತು. ಅಲ್ಲಿಂದ ಆತ ಫ್ರೀಡಮ್ ಅನ್ನುವಂತಹ ಒಂದು ಸಸ್ಯವನ್ನ ತಂದು ತನ್ನ ರಾಜ್ಯದಲ್ಲಿ ಇಡ್ತಾನೆ. ನನ್ನ ಜನರಿಗೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಂತ ಬಯಸ್ತಾನೆ ಒಬ್ಬ ರಾಜ. ಅದಕ್ಕೆ ಡಿಸೈಡ್ ಮಾಡ್ತಾನೆ, ಈ ದೇಶದಲ್ಲಿದ್ದಂತ ಜಮೀನುದಾರಿಕೆ, ಈ ದೇಶದಲ್ಲಿ ಉಳಿಗಮಾನ್ಯ ವ್ಯವಸ್ಥೆಯನ್ನು ಕಿತ್ತು ಹಾಕಬೇಕಂತೇಳಿ 200 ಜನ ಪಾಳೆಗಾರರನ್ನ ಮಟ್ಟ ಹಾಕ್ತಾರೆ. ಸಾಮಾನ್ಯ ದಲ್ಲರಿ ಅದು. ಅದನ್ನು ಚಿಕ್ಕ ದೇವರಾಜ ಒಡೆಯರು ಆರಂಭ ಮಾಡಿದ್ರು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಎಲ್ಲಾ ಪಾಳೆಗಾರಿಕೆ ತೆಗೆದಾಕ್ತಾರೆ. ಅರ್ಥ ಆಗಿಲ್ಲ ತುಂಬಾ ಜನಕ್ಕೆ. ಪಾಳೆಗಾರಿಕೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಊರಾಗ ಒಬ್ಬ ಗೌಡ ಇರ್ತಾನ, 200 ಎಕರೆ ಆಸ್ತಿ ಅವಾಗ ಇರ್ತಾನೆ. ಉಳಿದವರೆಲ್ಲರೂ ಹೋಗಿ ದುಡಿಬೇಕು, ಅವ ಕೊಟ್ಟಷ್ಟು ಜೋಳ ತಗೊಂಬಂದು ಏನಪ್ಪ ತಿನ್ಬೇಕು. ದುಡಿಯೋರು ಇವರು ಯಜಮಾನಿಕೆ ಮಾಡೋ ಅವನ. ಹಂಗ ಟಿಪ್ಪು ಕಿತ್ತೋಗಿತಾನ, ಒಗದು ಉಳುವನೆ ಭೂಮಿಯ ಒಡೆಯ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಈ ದೇಶದಲ್ಲಿ ಮೊತ್ತ ಟಿಪ್ಪು ಸುಲ್ತಾನ್. ಇವತ್ತು ನಾವು ದೇವರಾಜ ಅರಸರು ನೆನ್ತಾ ಇದೀವಲ್ಲ, ಆ ದೇವರಾಜ ಅರಸರಿಗೆ ಸ್ಪಿರಿಟ್ ಆದಂತ ವ್ಯಕ್ತಿ ಆದ ಟಿಪ್ಪು ಸುಲ್ತಾನ್. ಉಳುವನೆ ಭೂಮಿ ಒಡೆಯ. ಯಾವನು ಮಣ್ಣಲ್ಲಿ ದುಡಿತಾನೋ, ಯಾವನು ಶ್ರಮ ಪಡ್ತಾನೋ ಅವನಿಗೆ ಮಾತ್ರ ಇದು ದಕ್ಕಬೇಕೆ ಹೊರತಾಗಿ ಬಿಳಿ ಅಂಗಿ, ಬಿಳಿ ದೋತ್ರ ಹಾಕೊಂಡು ಚಾಟಿ ಹಿಡ್ಕೊಂಡು ಚಮಕಾಯಿಸುವಂತ ಲೋಫರ್ಗಳಿಗಲ್ಲ ಅಂತ ಸಾರ್ತಾನೆ ಟಿಪ್ಪು ಸುಲ್ತಾನ. ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ ಇದೆ ಅಂತ ಟಿಪ್ಪು. ಫ್ರಾನ್ಸ್ ತಡಿಗೆ ಇನ್ನೂ ಒಂದು ಅಪವಾದ ಇದೆ, ಅದಕ್ಕೂ ಉತ್ತರ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಏನಂದ್ರೆ, ಟಿಪ್ಪು ಅಫ್ಘಾನಿಸ್ತಾನದ ರಾಜರನ್ನ ಕರೆಸಿ ಈ ದೇಶ ನುಂಗಬೇಕಂತೇಳಿ ಪ್ಲಾನ್ ಮಾಡಿದ್ದ. ಅದು ಲೆಟರ್ ಅದಾವ ನಮ್ಮ ತಾಕ. ನೋಡಿ ಹೆಂಗಿದೆ ಇವ್ರ ನೀತಿ ಅಂದ್ರೆ, ವಿರೋಧ ಮಾಡೋದ್ರಲ್ಲೂ ಕೂಡ ಪಕ್ಷಪಾತ ಮಾಡ್ತಾರೆ ಇವ್ರು. ವಿರೋಧ ಮಾಡೋದ್ರಲ್ಲೂ ನಿಮ್ಗೆಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಗೊತ್ತಲ್ಲ? ಯಾರಿಗೂ ಗೊತ್ತಿಲ್ಲ ಹೇಳಿ? ನೇತಾಜಿ ಯಾರಿಗೂ ಗೊತ್ತಿಲ್ಲ? ನೇತಾಜಿ 1945 ಸಾಯ್ತಾರೆ. ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ನಡೀತಕ್ಕಂತ ಹೋರಾಟಗಳನ್ನ ನೋಡಿ ಬೇಸತ್ತು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜರ್ಮನಿಗೆ ಹೋಗ್ತಾರೆ, ಜಪಾನ್ಗೆ ಹೋಗ್ತಾರೆ. ಆ ಜರ್ಮನಿಗೆ ಹೋಗಿ ಭಾರತದಲ್ಲಿ ಇರ್ತಕ್ಕಂಥ ಬ್ರಿಟಿಷರ್ನ ಓಡಿಸ್ಬೇಕಂತೇಳಿ ಅಲ್ಲಿ ಒಪ್ಪಂದ ಮಾಡ್ಕೊಂತಾರೆ. ಅವ್ರ ಜೊತೆ ಮಾಡ್ಕೊಂಡು ಅಲ್ಲೇ ಅವ್ರು ಪ್ರಧಾನಿ ಅಂತೇಳಿ ಘೋಷಣೆ ಮಾಡ್ಕೊಂಡು ಅವ್ರು ಕರ್ಕೊಂಡು ಯುದ್ಧಕ್ಕೆ ಬರ್ತಾರೆ.
ಹಂಗ ನೇತಾಜಿ ಸುಭಾಷ್ ಚಂದ್ರು ಜರ್ಮನಿಯವ್ರನ್ನ ಜಪಾನ್ದವ್ರನ್ನ ಕರ್ಕೊಂಡು ಯುದ್ಧಕ್ಕೆ ಬಂದ್ರೆ ತಪ್ಪಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಬ್ರಿಟಿಷರ್ನ ಓಡಿಸೋದಕ್ಕೆ ಫ್ರಾನ್ಸ್ ಮತ್ತು ಅಫ್ಘಾನಿಸ್ತಾನದವರು ಸಹಾಯ ಕೇಳಿದ್ರೆ ಟಿಪ್ಪು ದೇಶದ್ರೋಹಿ. ಅರ್ಥ ಮಾಡ್ಕೊಡ್ರಿ ಡಿಫರೆನ್ಸ್. ಟಿಪ್ಪು ಅವತ್ತು ಕನಸ್ಕೊಂಡಿದ್ದೇನಪ್ಪ ಅಂದ್ರೆ ಯಾರು ಬ್ರಿಟಿಷರ ವೈರಿಗಳಿದಾರೋ ಅವ್ರ ಜೊತೆ ಸ್ನೇಹ ಮಾಡಬೇಕು, ಶತ್ರುವಿನ ಶತ್ರು ಮಿತ್ರ. ಹಾಗಾಗಿ ಅವ್ರ ಸಹಾಯವನ್ನ ಪಡ್ಕೊಂಡು ಇವ್ನು ಓಡಿಸ್ಬೇಕು. ಯಾಕೆ ತಂದೆ ಕನಸ್ಕೊಂಡಿದ್ದ ಏನಂದ್ರೆ ಇಡೀ ಭಾರತ ನಮ್ಮ ದೇಶದಲ್ಲಿ ನಮ್ಮದಾಗಬೇಕಂತಂದ್ರೆ, ಈ ದೇಶದ ಜನರದಾಗಬೇಕಂತಂದ್ರೆ ಬ್ರಿಟಿಷರಲ್ಲಿ ಇರಬಾರದು. ಯಾಕಂದ್ರೆ ಬ್ರಿಟಿಷರು ಅಷ್ಟೊಂದು ಕೆಟ್ಟ ಮನಸ್ಥಿತಿ ನಿಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ನಿಮಗೆ ಹೇಳಿದ್ದು 1799 ಮೇ 4 ಟಿಪ್ಪು ಸತ್ತಾಗ ಲಾರ್ಡ್ ವೆಲ್ಲೆಸ್ಲಿ ಹೇಳ್ತಾನಂತೆ, ಇನ್ನು ಮುಂದೆ ಇಂಡಿಯಾ ನಂದ ಅಂತಾನಂತೆ. ಯಾಕ ಮೈಸೂರು ನಂದ ಅನ್ಬೇಕಾಗಿತ್ತಲ್ಲವ? ಯಾಕಂದ್ರೆ ಬ್ರಿಟಿಷರಿಗೆ ಈ ದೇಶದಲ್ಲಿ ಅಡ್ಡಗಾಲಾಗಿದ್ದಂತ ಏಕೈಕ ಬರೆ ಟಿಪ್ಪು ಒಬ್ಬನೇ. ನಿಜಾಮರು, ಮರಾಠರು, ಸಿಂಧ್ಯಾಗಳು, ಗದ್ವಾಲಗಳು ಉಳಿದಂತ ಎಲ್ಲರೂ ಏನಾಗಿದ್ರು ಅಂತಂದ್ರೆ ವೆಲ್ಲೆಸ್ಲಿಯ ಬೂಟ್ ಒರೆಸ್ತಿದ್ರು, ಅವ್ರು ಅಡಿಗೆ ಇದ್ರು. ಒಬ್ಬರೇ ಒಬ್ರು ವಿರುದ್ಧ ನಿಂತವ್ರು ಟಿಪ್ಪು. ಹಾಗಾಗಿ ಟಿಪ್ಪು ನಷ್ಟ ಕೊಲ್ಲೋದು ಬೇಕಾಗಿತ್ತು ಅವ್ರಿಗೆ. ಅದಕ್ಕೆ ಟಿಪ್ಪು ಸತ್ತ ತಕ್ಷಣ ಇಂಡಿಯಾ ಇಸ್ ಮೈ ಪಾಕೆಟ್ ಅಂತಾನೆ. ಅಷ್ಟೇ ಅಲ್ಲ, ಇಂಗ್ಲೆಂಡ್ ಅಲ್ಲಿ ದೊರೆ ಒಂದು ಚೆಸ್ ಕೊಡ್ತಾನೆ, ಕೈಯಲ್ಲಿ ವೈನ್ ಹಿಡಿದು. ಏನಂದ್ರೆ ಭಾರತದ ಎಣದ ಮೇಲೆ ಒಂದು ಗುಟುಕು ವೈನ್ಗೆ ಚೆಸ್ ಅಂತ. ನಾನು ಭಾರತದ ಎಣ ಅಂತಾನೆ, ಟಿಪ್ಪುನ ಎಣ ಅನ್ನೋದಿಲ್ಲ. ಅರ್ಥ ಮಾಡ್ಕೊಳ್ತೀನಿ. ಭಾರತದ ಎಣದ ಮೇಲೆ ಒಂದು ಗುಟುಕು ಚೆಸ್ ಅಂತಾನೆ. ಅಂದ್ರೆ ಇನ್ನು ಮುಂದೆ ಭಾರತ ನಮ್ಮದಾದಂತಾನೆ. ಅಷ್ಟೇ ಅಲ್ಲ, ಟಿಪ್ಪು ಅವ್ರಿಗೆ ಎಂತಹ ಸಿಂಹ ಸ್ವಪ್ನ ಅಂತಂದ್ರೆ 1799 ಟಿಪ್ಪುನ ಸಾಯಿಸಿದ ಮೇಲೆ 10 ವರ್ಷ ಆ ಗೆದ್ದ ವಿಜಯೋತ್ಸವನ್ನ ಇಂಗ್ಲೆಂಡ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಟಿಪ್ಪು ಎಷ್ಟು ಅಡ್ಡ ಆಗಿದ್ದ ಅವರಿಗೆ ಅಂತ. ಒಂದು ದಿವಸ ಅಲ್ಲ, 10 ವರ್ಷ ಕಂಟಿನ್ಯೂಸ್ ಆಗಿ 1799 1809 ಕೂಡ ಅವ್ರು ಏನ್ ಮಾಡ್ತಾರಂದ್ರೆ ಆ ವಿಜಯೋತ್ಸವನ ಆಚರಣೆ ಮಾಡ್ತಾರಂತೆ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಬ್ರಿಟಿಷರಿಗೆ ಗೊತ್ತಿದೆ ಟಿಪ್ಪುನ ಕೊಂದು ಏನು ಪಡ್ಕೊಂಡಿವಿ ಅಂತ. ನಮಗಿನ್ನೂ ಗೊತ್ತಾಗಿಲ್ಲ ಟಿಪ್ಪುನ ಕಳ್ಕೊಂಡ ಮೇಲೆ ನಾವೇನ್ ಕಳ್ಕೊಂಡಿವಿ ಅಂತ. ನಮಗಿನ್ನೂ ಗೊತ್ತಾಗ್ಲಿಲ್ಲ. ಅವ್ರು ಬಾಳ ಪಡ್ಕೊಂಡ್ರು. ಎಷ್ಟು ಪಡ್ಕೊಂಡ್ರು ಅಂತಂದ್ರೆ ಇಡೀ ದೇಶವನ್ನ ಲೂಟಿ ಮಾಡುವುದಕ್ಕ ಅವ್ರಿಗೆ ಯಾರು ಅಡ್ಡಿರ್ಲಿಲ್ಲ. ಅದೇ ಸಂದರ್ಭದಲ್ಲಿ ಮರಾಠರಿಗೆ 3ನೇ ಮಹಾಯುದ್ಧವನ್ನ ಸೋತಾಗ ಟಿಪ್ಪು 3 ಕೋಟಿ ರೂಪಾಯಿ ಕೊಡ್ತಾನೆ. 3.5 ಕೋಟಿ ರೂಪಾಯಿ ಮಕ್ಕಳನ್ನ ಹಡ ಇಟ್ಟಾಗ ಹರಿಪಂತ್ ಪಡಿಕೆ ಅನ್ನೋನ ಹತ್ರ ಹೋಗ್ತಾನೆ ಮರಾಠರ. ಅಲ್ಲಿ ಹೋಗಿ ಒಂದು ಮಾತು ಹೇಳ್ತಾನೆ, ನಾನು ನಿಮ್ಮ ವೈರಿ ಅಲ್ಲ, ಬ್ರಿಟಿಷ್ ನಿಮ್ಮ ವೈರಿಗಳು, ದಯವಿಟ್ಟು ಈಗಾದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ. ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಮರಾಠ. ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ಟಿಪ್ಪುನ ಪರ ಬರೋದಿರ್ಲಿ, ತಟಸ್ಥವಾಗಿದ್ರೆ ಈ ದೇಶದ ಚಿತ್ರನೇ ಬೇರೆ ಆಗ್ತಿತ್ತು. ನೀವು ನಂಬ್ತಿರೋ ಗೊತ್ತಿಲ್ಲ, ಇವತ್ತು ಸೂಪರ್ ಪವರ್ ಅಮೆರಿಕನ್ ಕರಿತಾ ಇದೆಯಲ್ಲ, ಟಿಪ್ಪು ಅವತ್ತು ಬದುಕಿದ್ರೆ ಈ ಇಂಡಿಯಾ 100 ವರ್ಷ ಆಗಿರ್ತಿತ್ತು ಸೂಪರ್ ಪವರ್ ಆಗಿ. ಅಷ್ಟು ಯೋಜನೆಗಳಿತ್ತು. ಕನ್ನಂಬಾಡಿ ಆಣೆಕಟ್ಟಿಗೆ ಮೊಟ್ಟ ಮೊದಲ ಬಾರಿ ನೀಲನಕ್ಷೆ ಹಾಕಿಕೊಟ್ಟವರು ಟಿಪ್ಪು. ಬೆಂಗಳೂರು ಟು ಮೈಸೂರು ಹೆದ್ದಾರಿಗೆ ನೀಲನಕ್ಷೆ ಹಾಕಿಕೊಟ್ಟವನು ಟಿಪ್ಪು. ಕೈಗಾರೀಕರಣ ಮಾಡಿದ್ದು ಟಿಪ್ಪು. ಲಾಲ್ಬಾಗ್ ನಿರ್ಮಾಣ ಮಾಡಿದ್ದು ಟಿಪ್ಪು. ದರಿಯಾ ದೌಲತ್ ನಿರ್ಮಾಣ ಮಾಡಿದ್ದು. ಎಷ್ಟು ಹೇಳ್ಬೇಕು ನಿಮಗೆ, ಸಾಯಂಕಾಲವರೆಗೂ ಹೇಳಬಲ್ಲೆ ಟಿಪ್ಪುನ ಬಗ್ಗೆ. ಅಷ್ಟು ಒಂದು ಸಾಧನೆಯನ್ನ ಕೇವಲ ಆತ ಎಷ್ಟಪ್ಪ ಅಂತಂದ್ರೆ ತನ್ನ 17 ವರ್ಷದ ಆಡಳಿತದಲ್ಲಿ ಮಾಡ್ತಾನೆ. ಹಲವಾರು ಕದನಗಳ ಮಧ್ಯೆ ರಣರಂಗದಲ್ಲಿ ವಿಚಿತ್ರ ಅನಿಸ್ತದ, ಈ ಮನುಷ್ಯ ಯಾವಾಗ ನೋಡಿದ್ರು ಯುದ್ಧ ಮಾಡ್ತಿದ್ದ, ಇವನ್ನೆಲ್ಲ ಯಾವಾಗ ಮಾಡ್ದ ಅಂತೇಳಿ ಯಾವಾಗಲೂ ಯುದ್ಧದಲ್ಲಿ ಇರ್ತಾ ಇದ್ದ. ಆದ್ರೆ ಜನಗಳಿಗೆ ಏನು ಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದ. ಇಡೀ ಭಾರತವನ್ನ ಭವ್ಯ ಭಾರತ ಮಾಡಬೇಕು ಅನ್ನುವಂತ ಕನಸನ್ನ ಆತ ಇಟ್ಕೊಂಡಿದ್ದ. ಆದ್ರೆ ಕನಸನ್ನ ಈಡೇರ್ಸಕ ಟಿಪ್ಪುಗೆ ಆಗ್ಲಿಲ್ಲ ಅಂತ ಕೂಡ ನೋಡ್ತೀವಿ. ಅದಕ್ಕೆ ಇನ್ನೊಂದು ವಿಚಾರ ಇಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ. ಏನಂದ್ರೆ ಬ್ರಿಟಿಷರು ಬಂದಕ್ಕೆ ಈ ದೇಶಕ್ಕೆ ಒಳ್ಳೇದಾತು, ಕೆಳವರ್ಗದವ್ರಿಗೆ ಶಿಕ್ಷಣ ಸಿಕ್ತು ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ. ಬ್ರಿಟಿಷರು ಬಂದಕ್ಕೆ ಕೆಳವರ್ಗದವ್ರಿಗೆ ಶಿಕ್ಷೆ ಸಿಗ್ಲಿಲ್ಲ. ಟಿಪ್ಪು ಇದ್ದಿದ್ರೆ ಬ್ರಿಟಿಷರು ಬಂದ್ಮೇಲೆ ಸಿಕ್ತಲ್ಲ ಶಿಕ್ಷಣ ಉಪಯೋಗ ಇರ್ಲಾರ್ದು, ಅದು ಟಿಪ್ಪು ಇದ್ದಿದ್ರೆ 300 ವರ್ಷ ಮುಂಚೆನೆ ಸಿಕ್ತಿತ್ತು ನಮಗ. ಅವ್ರು ಬಂದು ಹಾಕಿದ್ರು. ಬಂಡವಾಳಶಾಹಿ ವ್ಯವಸ್ಥೆ ಟಿಪ್ಪುನ ಕಾಲದಲ್ಲೇ ಬರ್ತಿತ್ತು, ಪ್ರಜಾಪ್ರಭುತ್ವ ಅವತ್ತೇ ಬರ್ತಿತ್ತು. ಅದಕ್ಕೆ 200 ವರ್ಷ ಅದನ್ನ ಏನ್ ಮಾಡಿದ್ರು ಅಂದ್ರೆ ಮುಂದಕ್ಕೆ ಓಡಿಸಿದ್ರು. ಯಾರೋ ಬ್ರಿಟಿಷರು ಬಂದು ಅಡ್ಡ ಹಾಕಿ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಕೊನೆಗೆ ಒಂದು ಮಾತು ಹೇಳ್ತೀನಿ. ಏನಂದ್ರೆ ನಮ್ಮ ಹತ್ರ ಬಾಬಾ ಸಾಹೇಬರ ಪೆನ್ ಐತಿ, ಟಿಪ್ಪು ಸುಲ್ತಾನ್ರ ಖಡ್ಗ ಐತಿ. ನಮ್ಮ ಹತ್ರ ಬಾಬಾ ಸಾಹೇಬರ ಪೆನ್ ಐತಿ, ಟಿಪ್ಪು ಸುಲ್ತಾನ್ರ ಖಡ್ಗ ಐತಿ. ಸ್ನೇಹ ಪ್ರೀತಿ ಅಂತ ಬಂದ್ರ ಶಾಯರಿ ಬರಿತೀವಿ, ಸ್ನೇಹ ಪ್ರೀತಿ ಅಂತ ಬಂದ್ರ ಪೆನ್ನಲ್ಲಿ ಶಾಯರಿ ಬರಿತೀವಿ. ಯುದ್ಧ ಅಂತ ಬಂದ್ರ ಟಿಪ್ಪು ಸುಲ್ತಾನ್ನ ಖಡ್ಗ ಎತ್ತೀವಿ. ಜೈ ಟಿಪ್ಪು ಸುಲ್ತಾನ್. ಇಷ್ಟೊತ್ತು ನನ್ನ ವಿಚಾರಗಳನ್ನ ಹಂಚ್ಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ಸಾಲಗುಂದದ ಎಲ್ಲ ಸಮಸ್ತ ಬಾಂಧವರಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಟಿಪ್ಪು.